ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಬಿಸಿನೆಸ್ ಆ್ಯಂಡ್ ಪ್ರಾಪರ್ಟಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಜನವರಿ 22ರಂದು ಅಯೋಧ್ಯೆಯಲ್ಲಿ ಒಂದು ಐತಿಹಾಸಿಕ ಘಟನೆ ನಡೆಯುತ್ತೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಸುಮಾರು 500 ವರ್ಷಗಳ ಸತತ ಹೋರಾಟದ ಬಳಿಕ ಅಲ್ಲಿ ಅಸ್ತಿತ್ವಕ್ಕೆ ಬರ್ತಾ ಇದೆ. ಶ್ರೀರಾಮಲಲ್ಲನ ಆಶೀರ್ವಾದವನ್ನು ಪಡಿಬೇಕು ಅಂತ ಜನಸಾಗರ ಕಾಯ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕದಿಂದ ಜನವರಿ 22ರ ನಂತರ ಅಯೋಧ್ಯೆಗೆ ಹೋಗಬೇಕು ಅಂತ ಒಂದು ಕನಸನ್ನು ಕಾಣುವವರು, ಒಂದು ಅಪೇಕ್ಷೆ ಪಟ್ಟಿರೋರ ಸಂಖ್ಯೆ ಸಾಕಷ್ಟು ಇರ್ಬೋದು. ಹಾಗೂ ಮುಂದೆ ಯಾವುದಾದ್ರೂ ಒಂದು ದಿವಸ ಸ್ವಲ್ಪ ರಶ್ ಎಲ್ಲ ಕಡಿಮೆ ಆದಮೇಲೆ ಹೋಗಬೇಕು ಅಂತ ಬಯಸೋರು ಕೂಡ ಇರ್ಬೋದು. ಅವರು ಹೇಗೆ ಅಯೋಧ್ಯೆಗೆ ಹೋಗ್ಬೋದು? ಅಯೋಧ್ಯೆ ಜೊತೆಗೆ ಅಲ್ಲಿ ಕಾಶಿ ಇರ್ಬೋದು, ಸುತ್ತಲಿನ ಒಂದು ಗಯಾ ಇರ್ಬೋದು, ಹೀಗೆ ಪುರಾತನವಾದಂತಹ ಪುಣ್ಯಕ್ಷೇತ್ರಗಳ ಸಂದರ್ಶನಕ್ಕೆ ಒಂದು ಸಾರಿ ಆದರೂ ಹೋಗಬೇಕು ಅಂತ ಅನೇಕ ಮಂದಿ ಅಪೇಕ್ಷೆ ಪಡ್ತಾರೆ. ಅನ್ನೋ ಸಂದರ್ಭದಲ್ಲಿ ಹೇಗೆ ಅಲ್ಲಿಗೆ ಕರ್ನಾಟಕದಿಂದ ಪ್ರಯಾಣ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ಚರ್ಚೆ ಮಾಡೋಣ. ಈ ಬಗ್ಗೆ ಬೆಂಗಳೂರಿನ ಶ್ರೀಮಲ್ಲಿಕಾರ್ಜುನ ಟ್ರಾವೆಲ್ಸ್ನ ಮುಖ್ಯಸ್ಥರಾದಂತಹ ಉಮಾಪತಿಯವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತನಾಡ್ತಾ ಹೇಗೆ ಅಯೋಧ್ಯೆಗೆ ಕರ್ನಾಟಕದಿಂದ ಹೋಗ್ಬೋದು ಮತ್ತು ಅವರ ಶ್ರೀಮಲ್ಲಿಕಾರ್ಜುನ ಟ್ರಾವೆಲ್ಸ್ನ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಾವು ಕೂಡ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಉಮಾ ಸರ್. ನಮಸ್ತೆ ಸರ್. ಈಗ ಶ್ರೀಮಲ್ಲಿಕಾರ್ಜುನ ಟ್ರಾವೆಲ್ಸ್ ವತಿಯಿಂದ ಅಯೋಧ್ಯೆ ಮತ್ತು ಕಾಶಿ, ಗಯಾ ಹೀಗೆ ಸುತ್ತಮುತ್ತಲಿನ ಪ್ರೇಕ್ಷಣೀಯ ಸ್ಥಳಗಳಿಗೆ ವಿಶೇಷವಾದ ಪ್ಯಾಕೇಜ್ ಏನಾದರೂ ಇದೆಯಾ? ಏನು ಅದ್ರ ಬಗ್ಗೆ ಡಿಸ್ಕೌಂಟ್ ರೇಟೆಲ್ಲ ಏನಾದರೂ ಸಿಗುತ್ತಾ? ಏನೆಲ್ಲ ಅನುಕೂಲಗಳು ಸಿಗುತ್ತಾ ಅಂತ ಹೇಳ್ತೀರಾ ಅಂತ? ಖಂಡಿತವಾಗ್ಲೂ ಹೇಳೋಣ ಸರ್. ಈಗ ನಮ್ಮಲ್ಲಿ ಕಾಶಿ ವಿಶ್ವನಾಥ ಅಂದರೆ ಏನಂದರೆ ಹಿಂದೂಗಳಿಗೆ ಒಂದು ಯಾತ್ರೆ ಅಂದರೆ ಒಂಥರ ಮಹದಾಸೆ ಆಗಿತ್ತು, ಕಾಶಿ ಯಾತ್ರೆ ಮಾಡಬೇಕು ಅಂತೇಳಿ. ಅದಾದ ನಂತರ ಈಗ ರಾಮ ಮಂದಿರ ಎಲ್ಲರ ಕನಸಾಗಿತ್ತಲ್ಲ. ಈಗ ನೆನಸಾಗಿರೋ ಕಾರಣ ಎಲ್ಲರ ಮನಸ್ಸಲ್ಲೂ ಈಗ ರಾಮ ಮಂದಿರ ಅನ್ನೋದಿದೆ. ಮತ್ತು ನಮ್ಮ ಸಂಸ್ಥೆಗೆ 19 ವರ್ಷ ತುಂಬುತ್ತೆ 2023ಕ್ಕೆ. ಆ ಇದರಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ 20% ಆಫರ್ ಇದು ಮಾಡಿ ನಾವು ಪ್ರವಾಸ ಏನಂದರೆ ಬರೀ ವ್ಯವಹಾರವಾಗಿ ಉಳಿಬಾರ್ದು, ಕಸ್ಟಮರ್ಗೂ ನಾವು ಅದನ್ನು ಹಂಚಬೇಕು ಅಂತ ಒಂದು ಕಾರಣಕ್ಕೆ 35,000 ರೂಪಾಯಿ ಇರುವಂಥ ಪ್ರವಾಸ ಪ್ಯಾಕೇಜ್ 6 ದಿವಸಗಳದ್ದು ನಾವು 29,000 ರೂಪಾಯಿಗೆ ನಾವು ಆಫರ್ ಮಾಡ್ತಾಯಿದ್ದೀವಿ. 35,000 ರೂಪಾಯಿಗಳ ಟೂರಿಸ್ಟ್ ಪ್ಯಾಕೇಜನ್ನು 29,000ದ ಡಿಸ್ಕೌಂಟ್ ದರದಲ್ಲಿ ಕೊಡ್ತಾ ಇದ್ದೀರಿ. 6 ದಿನಗಳ ಪ್ರವಾಸ ಆಗಿರುತ್ತೆ ಅದು. ಅದರಲ್ಲಿ ನಿಮಗೆ ಕಾಶಿ, ಅಲಹಾಬಾದು, ಅಯೋಧ್ಯ ಮತ್ತು ಗಯಾ, ಬೋಧಗಯಾ ಇಷ್ಟು ಪ್ರೇಕ್ಷಣೀಯ ಸ್ಥಳಗಳನ್ನ ನಾವು ಕವರ್ ಮಾಡ್ತಾಯಿದ್ದೀವಿ. ಯಾಕೆ ನೀವು ಇಷ್ಟೊಂದು ಈಗ ನಮಗೆ ಬೇಕಾಗಿರೋ ರಾಮ ಮಂದಿರನೇ ಅಂತ ನೀವು ಕೇಳ್ಬೋದು. ಸರ್, ರಾಮ ಮಂದಿರಕ್ಕೆ ಯಾವುದು ಪ್ಯಾಕೇಜ್ ಇಲ್ವಾ? ನೋಡಿ ಸರ್, ಈಗ ರಾಮ ಮಂದಿರಕ್ಕೆ ಪ್ಯಾಕೇಜ್ ಇದೆ. ನಾನು ಹೇಳ್ದಂಗೆ ಕನೆಕ್ಟಿವಿಟಿ ಇನ್ನೂ ತುಂಬ ಆಗಬೇಕಾಗಿರೋ ಕಾರಣ ಮತ್ತು ಎಲ್ಲರಿಗೂ ಹಿಂದೂಗಳಿಗೆ ನಿಮಗೆ ವಿಶ್ವನಾಥನ ದರ್ಶನ ಮಾಡಬೇಕು ಅನ್ನೋದು ಒಂದು ಮಹದಾಸೆ ಆಗಿತ್ತು. ಎರಡೂ ಒಂದು ಸಕಾಲವಾಗಿ ಕೂಡಲಿ. ಮತ್ತು ವಿಶ್ವನಾಥ ದರ್ಶನದ ಮೊದಲು ವಾರಣಾಸಿನೂ ಇಂಪ್ರೂವ್ಮೆಂಟ್ ಆಗಿರಲಿಲ್ಲ, ಈಗ ಕಾರಿಡಾರ್ ಆಗಿದೆ. ಅದು ಕೆಲವು ಜನ ನೋಡಿರೋದಿಲ್ಲ. ಎರಡೂ ಒಟ್ಟಿಗೆ ನೋಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಇರುತ್ತೆ. ಹಾಗಾಗಿ ಎರಡೂ ನಾವು ಇದು ಮಾಡಿದ್ದೀವಿ. ಮತ್ತು ಗಯಾ ಯಾಕೆ ಮಾಡಿದ್ದೀರಿ ಅಂದರೆ, ಈ ಗಯಾದಲ್ಲಿ ಕೆಲವರು ಏನು ಮಾಡ್ತಾಯಿದ್ದಾರೆ, ಪಿತ್ರಾರ್ಜಿತ ಕಾರ್ಯಗಳನ್ನ ಮಾಡಬೇಕು, ತಂದೆ ತಾಯಿಗಳಿಗೆ ಮೋಕ್ಷ ಕೊಡಬೇಕು, ಒಂದು ಕಾಶಿ ಯಾತ್ರೆ ಮಾಡಬೇಕು ಅನ್ನೋದೊಂದು ಅವ್ರದ್ದು ಆಸೆ ಆಗಿರುತ್ತೆ. ಅದ್ರ ಜೊತೆಗೆ ನಾವು ಅಲಹಾಬಾದ್ನೂ ಆ್ಯಡ್ ಮಾಡಿದ್ದೀವಿ. ಅಲಹಾಬಾದ್ ಒಂದು ತ್ರಿವೇಣಿ ಸಂಗಮ, ಅಲ್ಲೂ ಕೆಲವರು ಕಾರ್ಯಗಳು ಮಾಡ್ತಾರೆ. ನಾವು ಎಲ್ಲ ಕೇಳಿದ್ದೀವಿ, ಪಿತೃ ಕಾರ್ಯಗಳು ನಿಮಗೆ ಸಂಗಮದಲ್ಲಿ ಮಾಡಿದಾಗ ಅವ್ರಿಗೊಂದು ಮೋಕ್ಷ ಸಿಗುತ್ತೆ, ಅವ್ರಿಗೊಂದು ಒಳ್ಳೆ ರೀತಿ ಆಗುತ್ತೆ. ಅದೊಂದು ಜನಗಳ ಒಂದು ಧಾರ್ಮಿಕ ಭಾವನೆಗಳನ್ನ ನಾವು ಧಕ್ಕೆ ಇದು ಮಾಡಬಾರ್ದು ಅಂಥೇಳಿ ಎಲ್ಲರೂ ಒಟ್ಟಿಗೆ ತೊಗೊಂಡೋಗ್ಬೇಕು ಅನ್ನೋ ಒಂದು ಪ್ಲ್ಯಾನ್ ಮಾಡಿ ಒಂದು 6 ದಿವಸಗಳ ಕಾಶಿ ಯಾತ್ರೆ ನಾವು ಪ್ಲ್ಯಾನ್ ಮಾಡಿರೋಂಥದ್ದು. ಇದು ನಮ್ಮದು 29,000 ರೂಪಾಯಿಗೆ ವಿಮಾನ ಪ್ರಯಾಣ ಇರುತ್ತೆ. ವಿಮಾನದಲ್ಲಿ ಹೋಗಿ ಬರುವಂಥದ್ದು. 6 ದಿವಸದಲ್ಲಿ ನಿಮಗೆ ಬೆಂಗಳೂರು ಟು ವಾರಣಾಸಿ ವಿಮಾನ ಇರುತ್ತೆ. ಅಲ್ಲಿ ರೀಚ್ ಆಗಿದ್ದ ಕೂಡಲೇ ಅಲ್ಲಿಂದ ಬಸ್ಸಿನ ವ್ಯವಸ್ಥೆ ಇರುತ್ತೆ ಕಂಪ್ಲೀಟ್ 6 ದಿನ ಕ್ಷೇತ್ರ ವೀಕ್ಷಣೆಗೆ. ಮತ್ತು ಕಾಶಿನಲ್ಲಾಗಿರ್ಬೋದು, ಗಯಾದಲ್ಲಾಗಿರ್ಬೋದು, ಅಯೋಧ್ಯೆದಲ್ಲಾಗಿರ್ಬೋದು ಸ್ಥಳೀಯ ವೀಕ್ಷಣೆಗೆ ಆಟೋ ರಿಕ್ಷಾ ಚಾರ್ಜಸ್ಸು. ಮತ್ತು ಊಟದ ವ್ಯವಸ್ಥೆ ಹೇಗಿರುತ್ತೆ ಅಂದರೆ ನಮ್ಮ ಮನೆ ಊಟನೇ. ನಾನು ಹೇಳ್ದಂಗೆ ನಿಮಗೆ ಈಗ ಬೇಕಾಗಿರೋಂಥದ್ದು ಅದೇ. ಈಗ ಲೋಕಲ್ ಫುಡ್ಡು ನಮ್ಮ ಹಿರಿಯರಾಗಿರ್ಬೋದು, ಯಾರು ವಯಸ್ಸಾಗಿರೋರು ಇರ್ಬೋದು, ಇಲ್ಲ ಮಕ್ಕಳಿರ್ಬೋದು, ಇಲ್ಲ ಯಾರು ವಯೋವೃದ್ಧರು ಇರ್ಬೋದು, ಅವ್ರಿಗೇನಾಗುತ್ತೆ, ನಮಗೆ BP ಶುಗರು ಹೆಚ್ಚಿನಾಗಿ ಕಾಡ್ತಾಯಿದೆ. ಅಲ್ಲಿ ನಿಮಗೆ ಸರಿಯಾಗಿ ಊಟ ಇಲ್ಲ ಅಂದರೆ ನಾವು ಪ್ರವಾಸ ಮಾಡಲಿಕ್ಕೂ ಆಗೋಲ್ಲ. ಅದು ಮುಖ್ಯವಾಗಿ ಬೇಕಾಗಿರೋಂಥದ್ದು. ಅದನ್ನು ನಾವು ಏನು ಮಾಡಿದ್ದೀವಿ, ನಮ್ಮ ಅಡುಗೆಯವರೇ ಇಲ್ಲಿ ಕರ್ನಾಟಕ ಶೈಲಿ ಮನೆ ಊಟನ ನಾವು ಒದಗಿಸ್ಬೇಕು ಅಂತೇಳಿ ಇದು ಮಾಡಿರೋವಂಥದ್ದು. ಅಲ್ಲಿ ನಿಮಗೆ ಕರ್ನಾಟಕದ ಸೌತ್ ಇಂಡಿಯನ್ ಫುಡ್ಡು ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ ಟೂರ್ನಲ್ಲಿ. ಮತ್ತು ಅಲ್ಲಿ ಪ್ರತಿಯೊಂದು ಪ್ರಾಸೆಸ್ಗಳನ್ನಲ್ಲಿ ಪ್ರೇಕ್ಷಣೀಯ ಸ್ಥಳ ವಿಸಿಟ್ ಮಾಡಬೇಕಾದ್ರೆ ನಮ್ಮ ಟೂರ್ ಮಾರ್ಗದರ್ಶಕರು ಬೆಂಗಳೂರಿನಿಂದ ಅವ್ರ ಜೊತೆಲಿ ಪ್ರತಿಯೊಂದು ಗ್ರೂಪ್ನಲ್ಲೂ ಜೊತೆಲಿರ್ತಾರೆ. ಎಲ್ಲೇ ಯಾವ ಪ್ಲೇಸಸ್ ನೋಡಬೇಕು, ಎಷ್ಟು ಗಂಟೆಗೆ ಹೋಗಬೇಕು, ಏನು ನೋಡಬೇಕು, ಏನು ನೋಡ್ತಾ ಇದ್ದೀವಿ ಅದ್ರಗಳ ಬಗ್ಗೆ ಸವಿಸ್ತಾರವಾಗಿ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟು ಎಲ್ಲ ರೀತಿ ಸುಗಮವಾಗಿ ಸಾಗಿಸ್ಕೊಂಡು ಪ್ರಯಾಣನ
ಮಾಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ನು. ಯಾಕೆಂದರೆ ಸುಮ್ಮನೆ ನಾವು ಪ್ರೇಕ್ಷಣೀಯ ಸ್ಥಳ ವೀಕ್ಷಣೆ ಮಾಡಬೇಕಾದ್ರೆ ಏನು ಮಾರ್ಗದರ್ಶನ ಇಲ್ಲದೇ ಸುಮ್ಮನೆ ನಾವು ಮೂಕ ವೀಕ್ಷಣೆ ಮಾಡಿದ್ರೆ ಏನು ಪ್ರಯೋಜನ ಆಗೋಲ್ಲ. ಅದೇ ಒಂದು ಮಾರ್ಗದರ್ಶನ ಇತ್ತು ಅಂದರೆ ನೀಟಾಗಿ ಎಲ್ಲದ್ರ ಬಗ್ಗೆ ಸವಿಸ್ತಾರವಾಗಿ ಅವ್ರಿಗೆ ಏನೇನು ಡೌಟ್ಸ್ ಇದೆ, ಏನೇನು ಇನ್ಫಾರ್ಮೇಷನ್ ಕೊಡಬೇಕು ಅದನ್ನೆಲ್ಲ ಕೊಟ್ಟು ಒಂದು ಒಳ್ಳೆ ರೀತಿಯಿಂದ ಪ್ರಯಾಣ ಮಾಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ನಮ್ಮ ಸಂಸ್ಥೆಯಿಂದ. ಓಕೆ, ಈ ಸ್ಪೆಷಲ್ ಡಿಸ್ಕೌಂಟ್ ಆಫರ್ ಎಷ್ಟು ಅವಧಿಯವರೆಗೆ ಇರುತ್ತೆ, ಯಾವಾಗಿಂದ? ನೋಡಿ, ಮಾರ್ಚಿಂದ ಏಪ್ರಿಲು ಮೇ 3 ತಿಂಗಳಿರುತ್ತೆ. ಪ್ರತಿ ಸೋಮವಾರ ಇದು ಟೂರು ಪ್ರವಾಸ ಕೈಗೊಳ್ತಾ ಇದ್ದೀವಿ. ಈಗ ಆಲ್ರೆಡಿ ಅದರಲ್ಲಿ ಒಂದು ಬ್ಯಾಚ್ನಲ್ಲಿ 40 ಜನ ಇರ್ತಾರೆ. ಪ್ರತಿ ಪ್ರವಾಸದಲ್ಲೂ ನಿಮಗೆ ಎವ್ರಿ ಮಂಡೇ ಮತ್ತು ಟೂರ್ ಮ್ಯಾನೇಜರ್ಸು ಪ್ರತಿ ಟೂರ್ನಲ್ಲೂ ಜೊತೆಲಿ ಟ್ರಾವೆಲ್ ಮಾಡ್ತಾರೆ. ಬೆಂಗಳೂರಿನಿಂದ ಇರುತ್ತೆ. ಸರ್, ಈಗ ಅಂದಹಾಗೆ ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಹೇಗೆ ಸ್ಟಾರ್ಟ್ ಆಯಿತು ಮತ್ತು ಬೇರೆ ವಿಶೇಷ ಪ್ರವಾಸ ಪ್ಯಾಕೇಜ್ಗಳು ಎಷ್ಟು ಇದೆ, ಇದ್ರ ಬಗ್ಗೆ ಏನಾದರೂ ಹೇಳ್ತಾರೆ? ಸರ್, ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಬಂದು ನಮ್ಮ ತಂದೆಯಿಂದ ಬೆಳ್ಕೊಂಬಂದಿರೋಂಥ ಸಂಸ್ಥೆ ಇದೆ. ಮೊದಲನೇದಾಗಿ ನಮ್ಮ ತಂದೆ ನಡೆಸ್ತಾಯಿದ್ರು. ಆ ನಂತರ ನಾವು ಜಾಯ್ನ್ ಆಗಿ ಅವ್ರ ಜೊತೆಲೇ ಅದನ್ನು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ಅದು ಈಗ ಏನಾಗಿದೆ, ಕಾಂಪಿಟೇಟಿವ್ ಇದರಲ್ಲಿ ಜನಗಳಿಗೆ ಯಾವ ರೀತಿ ನಾವು ಒಳ್ಳೆ ಸರ್ವಿಸ್ ಕೊಡ್ಬೋದು, ಈಗಿನ ಜನಗಳ ಎಕ್ಸ್ಪೆಕ್ಟೇಷನ್ ಏನು, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ, ಅವರ ಅಭಿರುಚಿ ಏನು, ಅವ್ರಿಗೆ ಏನು ಕೊಟ್ಟರೆ ಬೆಟರ್ ಆಗಿರುತ್ತೆ ಮತ್ತು ಏನು ಯಾವ ರೀತಿ ಕೊಡ್ಬೋದು ಅನ್ನೋದು ನಾವು ಆಲೋಚನೆ ಮಾಡಿ ಅದೇ ರೀತಿಲಿ ನಾವು ಮುಂದುವರಿಸ್ತಾ ಬರ್ತಾಯಿದ್ದೀನಿ. ಇದು ನಮ್ಮ ದೇವರ ಆಶೀರ್ವಾದ. ಈಗ ನಾವೇನು ಮಾಡ್ತಾಯಿದ್ವಿ, ಕೆಲವೊಂದು ಯಾತ್ರೆಗಳನ್ನೆಲ್ಲ ಮಾಡ್ತಾಯಿದ್ದೀವಿ. ಕಾಶಿ ಯಾತ್ರೆ ಇರ್ಬೋದು, ಚಾರ್ಧಾಮ್ ಯಾತ್ರೆ ಇರ್ಬೋದು, ಮತ್ತು ಮುಕ್ತಿನಾಥ್ ಯಾತ್ರೆ ಇರ್ಬೋದು, ಅಮರನಾಥ್ ಯಾತ್ರೆ ಇರ್ಬೋದು. ಈ ರೀತಿ ಯಾತ್ರಾ ಸ್ಥಳಗಳನ್ನ ನಾವು ಭೇಟಿ ಮಾಡಿಸೋದ್ರಿಂದ ದೇವರ ಅನುಗ್ರಹನೇ ಇರ್ಬೋದು. ಇದೊಂದು ಸೇವೆ ರೀತಿ ಮಾಡ್ತಾಯಿದ್ದೀವಿ. ಇದು ಯಾವುದೇ ರೀತಿ ಬಿಸ್ನೆಸ್ ಅಂತ ಮಾಡ್ತಾಯಿಲ್ಲ, ಒಂದು ಸೇವೆ ರೀತಿ ಮನೋಭಾವದಿಂದ ಮಾಡ್ತಾಯಿದ್ದೀವಿ. ಇಲ್ಲೇನಾಗ್ತಾಯಿದೆ, ಜನಗಳು ನಾವು ಏನು ರೀಚ್ ಮಾಡ್ತಾಯಿದ್ವಿ ಅದಕ್ಕೆ ತುಂಬಾ ಪ್ರೋತ್ಸಾಹ ಸಿಕ್ಕಿ ನಾವು ಜನಗಳಿಗೂ ಒಂದು ಏನೋ ರೀಚ್ ಮಾಡಬೇಕು ಅಂತೇಳಿ ಈಗ ನಮ್ಮ ಎಲ್ಲ ರೀತಿ ಯಾತ್ರೆಗಳು, ಪಿಲಿಗ್ರಿಮೇಜ್ ಯಾತ್ರೆಗಳನ್ನು ಮಾಡ್ತಾಯಿದ್ದೀವಿ. ಪೂರಿ ಜಗನ್ನಾಥ ಆಗಿರ್ಬೋದು, ಇಲ್ಲ ಗುಜರಾತ್ನಲ್ಲಿ ಜ್ಯೋತಿರ್ಲಿಂಗಗಳ ದರ್ಶನ ಆಗಿರ್ಬೋದು, ಎಲ್ಲ ರೀತಿ ನಿಮಗೆ ಇರುತ್ತೆ. ಮತ್ತು ಇಲ್ಲಿ ಸುತ್ತಮುತ್ತ ಬೆಂಗಳೂರಿನಿಂದ ಸರೌಂಡಿಂಗ್ಸ್ ಹೋಗಬೇಕು ಅನ್ನೋರಿಗೆ ರಾಮೇಶ್ವರ, ಈಗ ಕಾಶಿ ಹೋಗಾದ್ಮೇಲೆ ದಕ್ಷಿಣ ಕಾಶಿ ವಿಸಿಟ್ ಮಾಡಬೇಕು ಅಂತೇಳಿ ಅವ್ರಿಗೊಂದು ಇದಿರುತ್ತೆ, ಆಸೆ ಇರುತ್ತೆ. ರಾಮೇಶ್ವರ ಮತ್ತು ಈ ಕಡೆ ತಮಿಳ್ನಾಡು ಕ್ಷೇತ್ರಗಳು, ನವಗ್ರಹ ಕ್ಷೇತ್ರಗಳು, ಈ ರೀತಿ ಎಲ್ಲ ಪ್ಯಾಕೇಜ್ಗಳು ನಮ್ಮ ಬಸ್ನಲ್ಲಿರುತ್ತೆ. ಈಗ ಜ್ಯೋತಿರ್ಲಿಂಗ ಆಂಧ್ರದ ಹೋಗಬೇಕು, ಶ್ರೀಶೈಲ ಮಲ್ಲಿಕಾರ್ಜುನ ಅಂದರೆ ಅದು ಬಸ್ನಲ್ಲಿ ನಮಗೆ ಪ್ರತಿ ವಾರ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಈಗ ಕೇರಳ ಪ್ರವಾಸ ಮಾಡಬೇಕಂದ್ರೂ ಅದು ನಮ್ಮದು ಪ್ರತಿ ವಾರ ಇರುತ್ತೆ. ಈ ರೀತಿ ಎಲ್ಲ ಕ್ಷೇತ್ರಗಳನ್ನು ನಾವು ಕವರ್ ಮಾಡ್ತಾಯಿದ್ದೀವಿ. ಶಿರಡಿ ನಿಮಗೆ ಫ್ಲೈಟ್ನಲ್ಲೂ ಇದೆ, ಬಸ್ನಲ್ಲೂ ನಮ್ಮಲ್ಲಿ ಸಿಗುತ್ತೆ. ಫ್ಲೈಟ್ನಲ್ಲಾದರೆ 2 ದಿವಸಗಳ ಪ್ರವಾಸ ಇರುತ್ತೆ, ಇನ್ಕ್ಲೂಡಿಂಗ್ ಜ್ಯೋತಿರ್ಲಿಂಗ ಬರುತ್ತೆ. ಅದು ಫ್ಲೈಟ್ ಪ್ರವಾಸ ಒಬ್ರಿಗೊಂದು 15,000 ರೂಪಾಯಿ ಕಾಸ್ಟಿಂಗಿಂದ ಸ್ಟಾರ್ಟ್ ಆಗ್ಬೋದು. ಮತ್ತು ಬಸ್ನಲ್ಲಾದರೆ ನಿಮಗೆ ಜ್ಯೋತಿರ್ಲಿಂಗ 3 ಕವರ್ ಆಗುತ್ತೆ. ಭೀಮಾಶಂಕರು ಮತ್ತು ಕೃಷ್ಣೇಶ್ವರ ಮತ್ತು ತ್ರಯಂಬಕೇಶ್ವರ ಇದಿಷ್ಟು ಕವರ್ ಆಗುತ್ತೆ. ಪಂಡ್ರಾಪುರ, ಔರಂಗಾಬಾದು, ಈ ರೀತಿ ಎಲ್ಲ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳನ್ನು ನಾವು ಕವರ್ ಮಾಡ್ತಾಯಿದ್ದೀವಿ. ಅದು 7 ದಿವಸಗಳ ಪ್ರವಾಸ ಆಗಿರುತ್ತೆ. ಈ ರೀತಿ ಈಗ ಆಂಧ್ರ ತೊಗೊಂಡ್ರೆ ನಿಮಗೆ ಆಂಧ್ರದಲ್ಲಿ 10 ದಿವಸದೊಂದಿದೆ, 5 ದಿವಸದಿದೆ. ಇದು ಪ್ರತಿ ವೀಕ್ಲಿ ನಮ್ಮದು ಪ್ರವಾಸಗಳಿರ್ತವೆ. ಯಾವುದೇ ದಿನಾಂಕಗಳು ಬುಕ್ಕಿಂಗು ಏನೇ ಇದ್ರೂ ವಿಚಾರ ಮಾಡ್ಕೋಬೋದು ಎಲ್ಲ ರೀತಿ. ಸರ್, ಇವಾಗ ಒಂದು ಪ್ರವಾಸಿಗರ ದೃಷ್ಟಿಯಿಂದ ಇಂಡಿವಿಜುವಲ್ ಆಗಿ ಹೋಗುವಂಥದ್ದು ಒಳ್ಳೆಯದಾ ಅಥವಾ ಈ ರೀತಿ ಒಂದು ಟ್ರಾವೆಲ್ಸ್ ಕಂಪನಿಯ ಮೂಲಕ ಹೋಗುವಂಥದ್ದು ಒಳ್ಳೆಯದಾ? ನಿಮ್ಮ ಒಂದು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಬಗ್ಗೆ ಏನು ಹೇಳ್ತೀರಿ ಅಂತ? ಸರ್, ನೋಡಿ, ಯಾವುದೇ ನಾವು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಅಂದರೆ ಜನಗಳು ಯಾವ ರೀತಿ ಆಲೋಚನೆ ಮಾಡ್ತಾರೆ ಅದ್ರ ಮೇಲೆ ಬಿಟ್ಟಿರ್ತದೆ. ಮತ್ತು ಯಾವುದೇ ಒಂದು ಸಂಸ್ಥೆ ಆದ್ರೂ ಕೆಲವ್ರಿಗೆ ಅಡ್ವಾಂಟೇಜು ಇರುತ್ತೆ, ಕೆಲವ್ರಿಗೆ ಡಿಸ್ಅಡ್ವಾಂಟೇಜು ಆಗಿರುತ್ತೆ. ನಾವೆಲ್ಲನೂ ಅಡ್ವಾಂಟೇಜೇ ಆಗುತ್ತೆ ಅನ್ನೋದು ಸುಳ್ಳಾಗತ್ತೆ. ಈಗ ಏನಾಗುತ್ತೆ, ಯಾವ ರೀತಿ ಆಲೋಚನೆ ಮಾಡ್ತಾರೆ ಆ ಆಲೋಚನೆಗಳ ನಂತರ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಈಗ ನಿಮಗೆ ಪ್ರವಾಸ ಮಾಡಬೇಕು ಅಂದರೆ ಯಾರು ಪ್ರವಾಸ ಮಾಡ್ತಾಯಿದ್ದೀವಿ, ಎಲ್ಲಿಗೆ ಪ್ರವಾಸ ಮಾಡ್ತಾಯಿದ್ದೀವಿ, ಎಷ್ಟು ಜನ ಮಾಡ್ತಾಯಿದ್ದೀವಿ, ಏನು ಆ ಡೆಸ್ಟಿನೇಷನ್ ಬಗ್ಗೆ ನಮ್ಗೆ ನಾಲೆಜ್ ಇದೆಯಾ, ಯಾರ್ದಾದ್ರು ಹೆಲ್ಪ್ ಬೇಕಾಗತ್ತಾ, ಅದು ಪ್ರವಾಸಿಗರು ಏನು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ನಾನು ಸಜೆಸ್ಟ್ ಮಾಡೋದು ಏನಂದರೆ, ಪ್ರವಾಸ ಮಾಡಬೇಕಂದ್ರೆ ಸ್ವಲ್ಪ ಸಾಕಷ್ಟು ಒಂದು ರಿಸರ್ಚ್ ಮಾಡಿರ್ತಾರೆ ಎಲ್ಲರೂ. ಈಗಿನವ್ರು ಏನಾಗಿದೆ, ಎಲ್ಲ ಆನ್ಲೈನಲ್ಲೇ ನಿಮಗೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ಕೆಲವ್ರು ಏನು ಮಾಡ್ತಾರೆ, ಇನ್ಫಾರ್ಮೇಷನ್ ಕೇಳೋದೋ ಬೇಡವೋ ಈ ರೀತಿ ಎಲ್ಲ ಇಟ್ಕೊಂಡಿರ್ತಾರೆ ಮನಸ್ಸಿನಲ್ಲಿ. ಇಲ್ಲ ನೆಟ್ಟಲ್ಲಿ ಏನಿರುತ್ತೆ, ಒಂದು ಸಣ್ಣ ಪುಟ್ಟ ಇನ್ಫಾರ್ಮೇಷನ್ ಅಷ್ಟೇ ಸಾಕು ಅಂತ ಅಂದ್ಕೊಂಡಿರ್ತಾರೆ. ಕೆಲವೊಂದು ಡೆಸ್ಟಿನೇಷನ್ಗಳು ಹೇಗಿರುತ್ತೆ ಅಂದರೆ, ಮತ್ತು ಟ್ರಾವೆಲ್ ಮಾಡಬೇಕಾದ್ರೆ ರಿಸ್ಕ್ ಅನ್ನೋದು ತುಂಬಾ. ಆ ರಿಸ್ಕ್ನ ದಯವಿಟ್ಟು ತೊಗೊಳ್ಲಿಕ್ಕೆ ಹೋಗಬೇಡಿ. ನೀವು ಏನೇ ಒಂದು ಮಾರ್ಗದರ್ಶನ ಬೇಕಂದರೆ ಸ್ಥಳೀಯ ಟ್ರಾವೆಲ್ ಏಜೆಂಟ್ಗಳನ್ನ ನೀವು ಬಳಸ್ಕೊಳ್ಳಿ. ಯಾಕೆ ಅಂತ ಅಂದರೆ ಅವ್ರಿಗಿಂತ ಒಳ್ಳೆ ಮಾರ್ಗದರ್ಶಕರು ನಿಮಗೆ ಸಿಗೋದಿಲ್ಲ. ಯಾಕೆಂದರೆ ನೀವು ನೆಟ್ನಲ್ಲಿ ನೋಡ್ಬೋದು, ನೆಟ್ನಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಇರೋಲ್ಲ, ಶಾರ್ಟ್ ಆ್ಯಂಡ್ ಸ್ವೀಟ್ ಇರುತ್ತೆ.
ಬಟ್ ಅದನ್ನ ಇಟ್ಕೊಂಡು ನಾವು ಪ್ರವಾಸ ಮಾಡ್ಬೋದಾ ಸರ್? ಅದು ಏನಾಗುತ್ತೆ, ಯಾವತ್ತಿದ್ರೂ ರಿಸ್ಕೆ. ಕೆಲವೊಮ್ಮೆ ಸಮಯ ಚೆನ್ನಾಗಿದ್ದಾಗ ನಿಮಗೆಲ್ಲ ಚೆಂದ, ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆದಾಗ ಎಲ್ಲರೂ ನಾವು ಹೆಲ್ಪ್ ತೊಗೋಬೇಕಾಗಿತ್ತು ಅಂತ ಕಾಲ ಏನಾಗುತ್ತೆ ಅಂದರೆ ಏನೋ ಹೇಳ್ತಾರಲ್ಲ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತೇಳಿ, ಆ ರೀತಿ ಆಗುತ್ತೆ. ಮತ್ತು ನಮ್ಮದು ಬಂದು ಬೇಸಿಕ್ಲಿ ಇಂಡಿವಿಜುವಲ್ ಟ್ರಾವೆಲಿಂಗ್ ಇರಲ್ಲ, ನಮ್ಮದು ಗ್ರೂಪ್ ಟ್ರಾವೆಲ್. ಯಾಕೆ ಅಂತ ಅಂದರೆ ಗ್ರೂಪ್ನಲ್ಲಿ ನಿಮಗೆ ಇಂಡಿವಿಜುವಲು ಇರ್ಬೋದು. ನಾನು ಹೇಳಿದಾಗೆ ಒಬ್ಬರು ಯಾರೋ ವಯೋವೃದ್ಧರು ರಿಟೈರ್ಡ್ ಪರ್ಸನ್ ಇರ್ತಾರೆ, ಅವರಲ್ಲಿ ಹಣ ಇರುತ್ತೆ, ಬಟ್ ಯಾರೇ ಕಂಪ್ಯಾನಿಯನ್ ಇರಲ್ಲ. ಅವ್ರಿಗೆ ನಾನು ದೇಶ ಸುತ್ತಬೇಕು, ಎಲ್ಲ ನೋಡಬೇಕು, ಎಲ್ಲ ವೀಕ್ಷಣೆ ಮಾಡಬೇಕು ಅನ್ನೋದು ಅವ್ರ ಆಸೆ ಇರುತ್ತೆ. ಅವ್ರು ಯಾರು ಕಂಪ್ಯಾನಿಯನ್ ಹುಡ್ಕೊಂಡು ಹೋಗ್ತಾರೆ, ಅವರು ನಮ್ಮ ಗ್ರೂಪ್ನಲ್ಲಿ ಜಾಯ್ನ್ ಆಗ್ಬೋದು. ಅವ್ರಿಗೆ ಇನ್ನು ನೆಕ್ಸ್ಟ್ ಗ್ರೂಪ್ನಲ್ಲಿ ಒಂದು ಗ್ರೂಪ್ನಲ್ಲಿ ಜಾಯ್ನ್ ಆದಾಗ ಇನ್ನೊಂದು ಗ್ರೂಪಿಗೆ ಬರಬೇಕು, ಇನ್ನೊಂದು ಟೂರಿಗೆ ಬರಬೇಕು ಅಂದರೆ ಒಂದು ಒಳ್ಳೆಯ ಸ್ನೇಹಿತರು ಸಿಗ್ಬೋದು. ಅವ್ರದ್ದೇ ಒಂದು ಅಭಿರುಚಿ ಉಳ್ಳುವಂಥ ಒಬ್ಬರು ಸ್ನೇಹಿತರು ಅವ್ರಿಗೆ ಪರಿಚಯ ಆಗ್ಬೋದು. ಅವರಿಬ್ಬರು ಕೂಡಿ ಮುಂದಂಥ ಪ್ರವಾಸಗಳನ್ನ ಕೈಗೊಳ್ಬೋದು. ಈ ರೀತಿ ಎಲ್ಲ ಆಗುತ್ತೆ. ಮತ್ತು ಒಂದು ಫ್ಯಾಮಿಲಿ ಅಂತ ಬಂದಾಗ ಅದ್ರ ಜೊತೆಗೆ ಇನ್ನೊಂದು ಕಪಲು ಇಲ್ಲ ಅಜ್ಜಿನೋ ಯಾರೋ ವಯೋವೃದ್ಧರು ಇಬ್ಬರು ಟ್ರಾವೆಲ್ ಮಾಡ್ತಾಯಿರ್ತಾರೆ, ಮಕ್ಕಳು ಸಪೋರ್ಟ್ ಇಲ್ಲ. ಇಂಥವ್ರಿಗೆ ಏನಾಗುತ್ತೆ, ಈ ಗ್ರೂಪ್ ಟ್ರಾವೆಲ್ ಅನ್ನೋದು ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಮತ್ತು ವಯೋವೃದ್ಧರಿಗೆ ಮೇಯ್ನಾಗಿ ಬೇಕಾಗಿರೋದು, ಮತ್ತು ಮಕ್ಕಳುಗಳು ಟ್ರಾವೆಲ್ ಬೇಕಾಗಿರೋದು ಫುಡ್ಡು. ನಾನು ಆಗಲೇ ಹೇಳ್ದಂಗೆ ನಿಮಗೆ ನಮ್ಮದು ಮನೆ ಊಟ ಸಿಗೋದ್ರಿಂದ ಊಟ ತಿಂಡಿದಾಗಲಿ ಆರೋಗ್ಯದಾಗಲಿ ಯಾವುದೇ ರೀತಿ ವ್ಯತ್ಯಾಸ ಇರಲ್ಲ. ಮತ್ತು ಇಲ್ಲಿ ಎಜುಕೇಟೆಡ್ ಇರೋರು ಟ್ರಾವೆಲ್ ಮಾಡ್ತಾಯಿದ್ರೆ ರಿಸರ್ಚ್ ಮಾಡ್ತಾರೆ. ಬಟ್ ಇಲ್ಲಿ ವಯೋವೃದ್ಧರು ನೋಡೋದೇನೆಂದರೆ ಕಂಫರ್ಟು, ಸೇಫ್ಟಿ ಮತ್ತು ಪ್ಲ್ಯಾನ್ಸು ನಾವು ಆಲ್ರೆಡಿ ನಿಮಗೆ ಯಾವ ರೀತಿ ಐಟ್ನರಿ ಇರುತ್ತೆ, ಯಾವ ರೀತಿ ಕರ್ಕೊಂಡೋದ್ರೆ ಒಳ್ಳೆಯದು, ಯಾವ ರೀತಿ ಅನಾನುಕೂಲಗಳಾಗ್ಬೋದು, ಏನು ಮಾಡ್ಬೋದು, ಹೇಗಾಗತ್ತೆ, ಇದೆಲ್ಲ ನಾವು ಆಲೋಚನೆಗಳು ಮಾಡಿ ಒಂದು ಪ್ಲ್ಯಾನ್ಡ್ ಐಟ್ನರಿ ಮಾಡಿರ್ತೀವಿ. ಯಾವುದೇ ರೀತಿ ಅವರಿಗೆ ಟೆನ್ಷನ್ಸ್ ಇರೋದಿಲ್ಲ. ನಾನು ಏನಪ್ಪ ಮಾಡೋದು, ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳಬೇಕು, ರಾತ್ರಿ ಎಷ್ಟು ಗಂಟೆಗೆ ಮಲಗಬೇಕು, ಏನೇನು ಪ್ಲೇಸಸ್ ಕವರ್ ಮಾಡಬೇಕು, ಅವ್ನ ಡ್ರೈವರು ಯಾರು ಬರ್ತಾರೋ, ಯಾವ ಗಾಡಿ ಬರುತ್ತೋ, ಈ ರೀತಿ ಟೆನ್ಷನ್ಗಳಿಲ್ಲದೆ ಆರಾಮಾಗಿ ಏನು ನಮ್ಮ ಪ್ಲ್ಯಾನ್ ಏನಿರುತ್ತೆ ಅದ್ರ ಪ್ರಕಾರ ನಾವು ನಡ್ಸ್ಕೊಂಡು ಹೋಗ್ತೀವಿ. ಅವ್ರದ್ದೇನಿಲ್ಲ, ಜಸ್ಟ್ ಬರ್ತಾರೆ, ಎಷ್ಟು ಜನ ಬರ್ತಾಯಿದ್ದೀವಿ ಬುಕ್ಕಿಂಗ್ ಮಾಡ್ತಾರೆ, ಟ್ರಾವೆಲಿಂಗ್ ಮಾಡೋದು. ಮತ್ತು ಇದರಲ್ಲಿ ನಮ್ಮ ಪ್ಯಾಕೇಜ್ನಲ್ಲಿ ಏನಂದರೆ ನಿಮಗೆ ಎಲ್ಲ ರೀತಿ ಇನ್ಕ್ಲೂಷನ್ಸು, ಈಗ ಫ್ಲೈಟ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಅಲ್ಲಿ ಲೋಕಲ್ ಆಟೋ ರಿಕ್ಷಾ ಚಾರ್ಜಸ್ ಆಗಿರ್ಬೋದು, ಇಲ್ಲ ಕ್ಯಾಬ್ದಾಗಿರ್ಬೋದು, ಮತ್ತು ಅಲ್ಲಿ ಸ್ಥಳೀಯ ಬೋಟಿಂಗ್ ಇರ್ಬೋದು, ಇಲ್ಲ ರೋಪೇ ಇರ್ಬೋದು, ಎಲ್ಲ ರೀತಿ ಆ್ಯಕ್ಟಿವಿಟೀಸ್ನು ನಾವು ಇನ್ಕ್ಲೂಡ್ ಮಾಡಿರ್ತೀವಿ. ಯಾವುದೇ ರೀತಿ ಹೆಚ್ಚುವರಿ ಹಿಡನ್ ಚಾರ್ಜಸ್ ಇರೋದಿಲ್ಲ, ಇದರಲ್ಲಿ ಎಲ್ಲ ಒಳಗೊಂಡಿರುತ್ತೆ. ಈಸಿಯಾಗಿ ಅವ್ರಿಗೊಂದು ಬಡ್ಜೆಟು ಸಿಗುತ್ತೆ. ಕೆಲವರೆಲ್ಲ ಬಡ್ಜೆಟಲ್ಲೂ ನೋಡ್ತಿರ್ತಾರೆ, ಏನಪ್ಪ ನನಗೊಂದು 5-10 ಸಾವಿರ ರೂಪಾಯಿ ಯಾವ್ದಾನ ಪ್ಯಾಕೇಜ್ ಸಿಕ್ಕಿದ್ರೆ ಸಾಕು, ಎಲ್ಲ ನಾವು ತಲೆಯಲ್ಲಿ ಹಾಕ್ಕೊಂಡು ಹೋಗೋದಕ್ಕಿಂತ ಒಂದು ಪ್ಯಾಕೇಜ್ ಅಂತ ಸಿಕ್ಬಿಟ್ರೆ ಅದ್ರಲ್ಲಿ ಹೋಗ್ಬಿಡ್ಬೋದಲ್ಲ, ಈ ರೀತಿ ಆಲೋಚನೆ ಮಾಡೋರು ಇರ್ತಾರೆ. ಹಾಗಾಗಿ ಅದಕ್ಕೆಲ್ಲ ಸೂಟಬಲ್ ಆಗುವಂಥದ್ದು ಗ್ರೂಪ್ ಟೂರು. ಸರ್, ಈಗ ತಮ್ಮಲ್ಲಿ ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ನಲ್ಲಿ ಬುಕ್ಕಿಂಗ್ ಮಾಡಬೇಕಂದಿದ್ರೆ ಹೇಗೆ ಅಸೆಸ್ ಆಗಬೇಕು ಅಂತ? ಸರ್ ನೋಡಿ, ಬುಕ್ಕಿಂಗ್ ಮಾಡುವಂಥದ್ದು ಈಗ ನಿಮ್ಗೆ ಯಾವ ರೀತಿ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ಈಗ ಆನ್ಲೈನಲ್ಲಿ ಮೂಲಕ ಸಿಗ್ಬೋದಾ, ಇಲ್ಲ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಈ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇದ್ದೀವಿ. ಅಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ಸು ನಮ್ಮ ಆಫೀಸ್ ಸಿಗುತ್ತೆ. ಇಲ್ಲಿ ನಾವು ಆಗಲೇ ಹೇಳ್ದಂಗೆ ನಿಮಗೆ ವಿಜಯನಗರ ಬೆಂಗಳೂರಿನಲ್ಲಿದೆ, ಮತ್ತು ಹುಬ್ಬಳ್ಳಿ, ದಾವಣಗೆರೆ 2 ಬ್ರ್ಯಾಂಚಸ್ ಇದೆ. ಅಲ್ಲಿ ನಿಮಗೆ ವಿಸಿಟ್ ಮಾಡಿ ಬೇಕಾದ್ರೂ ನಾವು ಬ್ರ್ಯಾಂಚಸ್ ಅಲ್ಲಿ ಸ್ಥಳೀಯವಾಗಿ ಇದ್ದವರು ಅಲ್ಲಿ ವಿಸಿಟ್ ಮಾಡಿ ಬೇಕಾದ್ರೆ ಬುಕ್ ಮಾಡ್ಬೋದು. ಮತ್ತು ನಮ್ಮ ವೆಬ್ಸೈಟ್ ಇದೆ SMT ಟೂರ್ ಪ್ಯಾಕೇಜಸ್ ಅಂತ ಹೇಳಿ, ಅಲ್ಲೂ ವಿಸಿಟ್ ಮಾಡಿ ನಮ್ಮ ಪ್ಯಾಕೇಜ್ನ ಡೀಟೇಲ್ಸ್ ಪಡೆದು ಅಲ್ಲೂ ಕೂಡ ಬುಕ್ ಮಾಡ್ಬೋದು. ಈ ರೀತಿ ಇರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.